माता की अभी ತಿಮ್ಮಾಪುರ ಸಾಹೇಬರಿಗೆ ಅಭಿ ತಿಮ್ಮಾಪುರ ಸಾಹೇಬರಿಗೆ ದಲಿತರ ಕಣ್ಮಣಿಯಾದ ಅಭಿ ತಿಮ್ಮಾಪುರ ಸಾಹೇಬರಿಗೆ ಕಳೆದ 15 ದಿನಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಅಭಿ ತಿಮ್ಮಾಪುರ ಸಾಹೇಬರ ಮೇಲೆ ನಡೆಯುವಂತ ಒಂದು ಷಡ್ಯಂತ್ರ. ಅವರು ಯಾವುದೇ ತಪ್ಪು ಮಾಡಿಯಲ್ಲ. ಸುಮಾರು ಏನೈತಿ ಈ ಕರ್ನಾಟಕ ರಾಜ್ಯದಲ್ಲಿರುವಂಥ ವಿರೋಧ ಪಕ್ಷ ನಾಯಕರು ಹಾಗೂ ಕೆಲವೊಂದಿಷ್ಟು ಸ್ವಜನ ಸ್ವಪಕ್ಷದ ನಾಯಕರು ಅವ್ರ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡಿ ರಾಜೀನಾಮೆ ಪಡೆಯಲು ಒತ್ತಾಯವನ್ನು ಮಾಡುತ್ತಿದ್ದಾರೆ. ನಾವು ಸಮಾಜದ ವತಿಯಿಂದ ಮತ್ತು ಸಂಘಟನೆ ವತಿಯಿಂದ ಹೇಳೋದಿಷ್ಟೇ, ಉತ್ತರ ಕರ್ನಾಟಕ ಭಾಗದಲ್ಲಿ ಹಾಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ 2023ರ ಚುನಾವಣೆ ನಂತರ ಸನ್ಮಾನ್ಯ ಅಭಿ ತಿಮ್ಮಾಪುರ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ನಂತರ ಜಿಲ್ಲೆಯಲ್ಲಿ ಅಭಿವೃದ್ಧಿಯನ್ನು ಪಥದತ್ತ ಸಾಗಿದ್ದಾರೆ. ಅದರ ಜೊತೆಗೆ ಏನಪ್ಪ ಅಂದರೆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಯಾವುದೇ ಶಾಸಕರಾಗಲಿ ಎಲ್ಲ ಕಡೆಯನ್ನು ಶಾಂತಿ ಸೌಹಾರ್ದತೆಯಿಂದ ಕಾಪಾಡಿಕೊಂಡು ಸುಗಮವಾಗಿ ಆಡಳಿತ ನಡೆಸುತ್ತಿದ್ದಾರೆ. ಮೊನ್ನೆ ನಡೆದಂಥ ಏನು ಚಾಲಕೋತ್ಸವವನ್ನು ಸುಮಾರು 10 ವರ್ಷಗಳಿಂದ ಚಾಲಕೋತ್ಸವ ನಡೆದೇ ಇಲ್ಲ ನಮ್ಮ ಜಿಲ್ಲೆ ಒಳಗೆ. ಅಂಥದ್ರೊಳಗೆ ಜಿಲ್ಲೆ ಒಳಗೆ ಚಾಲಕೋತ್ಸವ ನಡೆದ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಾರ. ಅದರ ಜೊತೆ ಏನಪ್ಪ ಅಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ರೈತರ ಪರವಾರ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರ. ನನ್ನ ಶುಗರ್ ಫ್ಯಾಕ್ಟ್ರಿ ಒಳಗೂ ಸಹ ಪುನಶ್ಚೇತನಕ್ಕೆ ಅವಕಾಶ ಮಾಡಿಕೊಟ್ಟಾರ. ಇಷ್ಟೆಲ್ಲ ಅವರ ರಾಜಕೀಯವನ್ನು ಹೇಳಿಕೆಯನ್ನು ಸಹಿಸಲಾರದ ಕೆಲವೊಂದಿಷ್ಟು ಜಾತಿವಾದಿಗಳು ಹಾಗೂ ವಿರೋಧ ಪಕ್ಷದ ನಾಯಕರು ತಿಳುವಳಿಕೆ ಇಲ್ಲದೆ ಅವ್ರ ಮೇಲೆ ಏನೈತೆ ಅಂತಂದ್ರೆ ಷಡ್ಯಂತ್ರವನ್ನು ರೂಪಿಸ್ತಕ್ಕಂಥದ್ದು. ಮೊನ್ನೆ ದಿವಸ ಏನು ದಿನಾಂಕ 3 ಮತ್ತು 2 2026ರಂದು ಕರ್ನಾಟಕ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಅಭಿ ತಿಮ್ಮಾಪುರ ಅವರ ವಿರುದ್ಧ ಅಹೋರಾತ್ರಿಯಲ್ಲಿ ಧರಣಿ ನಿರತರಾಗಿದ್ದು ಗಮನಿಸಿರ್ಬೇಕು ಎಲ್ಲರೂ. ನಾವು ಈಗ ಹೇಳೋದು ಅಭಿ ತಿಮ್ಮಾಪುರ ಸಾಹೇಬರು ಒಂದು ದುರ್ಬಲಕ್ಕೆ ಸೇರಿದ್ದಾರೆಂದು ಅವ್ರ ಮೇಲೆ ಈ ರೀತಿಯಾಗಿ ಹತ್ತಿಕ್ಕುವಂಥ ಕೆಲಸವನ್ನು ಎಲ್ಲ ನಾಯಕರು ಅವ್ರ ಮೇಲೆ ಮಾಡಕ್ಕಿರ್ತಾರೆ. ಸುಮಾರು ಏನಪ್ಪ ಅಂತಂದ್ರೆ ಅವ್ರ ಮೇಲೆ ಈ ಒಂದು ಸಂಚು ಕಳೆದ 10 ತಿಂಗಳಿಂದ ನಡೆಯಕತ್ತೈತಿ. ಅವ್ರ ಮೇಲೆ ಈ ಏನು ದಲಿತ ವರ್ಗಕ್ಕೆ ಸೇರಿದಂಥ ತಿಮ್ಮಾಪುರ ಸಾಹೇಬರ ಅವ್ರ ಖಾತೆಯನ್ನು ನಾವು ಕಸ್ಕೊಂಡ್ರೆ ಆ ಖಾತೆ ನಮಗೆ ಬರ್ಬೋದು ಅನ್ನೋ ಒಂದು ಒಳ ಸಂಚಿನಿಂದ ಜಿಲ್ಲೆಯಲ್ಲಿರುವಂಥ ಎಲ್ಲ ಸ್ವಪಕ್ಷದ ನಾಯಕರು ಅವ್ರ ಮೇಲೆ ಗೂಬೆ ಕೂರಿಸಿ ಅವ್ರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಿ ಆ ಒಂದು ಸಚಿವ ಸ್ಥಾನವನ್ನು ತಾವು ತಗೋಬೇಕು ಅನ್ನೋ ಒಂದು ಆಶೆಯಿಂದ ಏನೈತಿ ಒಳ ನುಸುವಳಿಕೆ ಅವ್ರ ಮೇಲೆ ಇಲ್ಲ ಸಲಪನ್ನು ಆರೋಪ ಮಾಡಕತ್ತಾರೆ. ಮೊನ್ನೆ ದಿವಸ ನೀವು ಗಮನಿಸಿರ್ಬೇಕು, ವಿಡಿಯೋದಲ್ಲಿ ತಿಮ್ಮಾಪುರ ಅವರ ಪಾಲಿದೆ ಅಂತ ಅಷ್ಟೇ ಐತಿ. ತಿಮ್ಮಾಪುರ ಪಾಲಿದೆ ಅಂತಂದ್ರೆ ಅದರಿಂದ ಇನ್ನೂ ಯಾರ್ಯಾರು ಇದಾರ ಅದನ್ನ ತನಿಖೆ ಮಾಡ್ಬೇಕಲ್ಲ. ಡಿ.ಸಿ ಅವ್ರು ಏನು ಅಬಕಾರಿ ಡಿ.ಸಿ ಅವ್ರು ಹೇಳ್ಯಾರ ತಿಮ್ಮಾಪುರ ಪಾಲಿದೆ ಅಂತ ಹೇಳ. ಹಾಗಾದ್ರೆ ಪಾಲಿದೆ ಅಂತಂದ್ರೆ ಇನ್ನು ಯಾರಾದ್ರ ಅದು ಇನ್ನು ಯಾರಾದ್ರ ಹಂಗಾರೆ ಅವ್ರಿಗೇನು ತಿಮ್ಮಾಪುರ ಅವ್ರಿಗೇನು ಫೋಟೋ ಆಗೈತ್ಯಾ, ಏನು ಫೋನ್ ಪೇ ಆಗೈತ್ಯಾ, ಏನು ಅಕೌಂಟ್ ಪೇ ಆಗೈತ್ಯಾ, ಏನು ಅವ್ರು ದುಡ್ಡು ಹೋಗಿದ್ದು ಏನು ಅವ್ರಿಗೆ ಫೋಟೋ ಬಂದೈತ್ಯಾ? 6,000 ಕೋಟಿ ರೂಪಾಯಿ ಏನೈತಿ ಭ್ರಷ್ಟಾಚಾರ ಮಾಡ್ಯಾರಂತಂದು ಅವ್ರ ಮೇಲೆ ಇಲ್ಲ ಸ್ವಲ್ಪ ಆರೋಪ ಮಾಡಕತ್ತಾರೆ. ಇದರಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಅಧಿಕಾರಿಗಳು ಇರಿದಾಗ ತಪ್ಪು ಮಾಡ್ಯಾರ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಆದ್ರೆ ಇದು ಸಮಾಜಕ್ಕೆ ಭಾಳ ಅನ್ಯಾಯ ಆಗುತ್ತೆ. ಬರುವಂಥ ದಿನಮಾನಗಳಲ್ಲಿ ಸಮಾಜ ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಾ ತಿಮ್ಮಾಪುರ ಅವ್ರ ಸಾಹೇಬರು ಜಿಲ್ಲೆ ಒಳಗೆ ಭಾಳ ಮುಸ್ತದಿ ರಾಜಕೀಯರು. ಕೇವಲ 25ನೇ ವಯಸ್ಸಿನಲ್ಲಿ ತಮ್ಮ ಶಾಸಕವನ್ನು ಆಯ್ಕೆಯಾಗಿ ಮುಧೋಳ ಮತಕ್ಷೇತ್ರವನ್ನು ಅಲಂಕರಿಸಿದ್ರು. ಅವ್ರು ಕೇವಲ ಇದು ಒಂದೇ ಸಲ ಅಂತಂದು ಸಚಿವ ಸ್ಥಾನ ಅಲಂಕರಿಸಿಲ್ಲ, ಸುಮಾರು 4 ಸಲ ಅಂತ ಸಚಿವ ಸ್ಥಾನ ಅಲಂಕರಿಸ್ಯಾರ. ಅವರ ರಾಜಕೀಯವನ್ನು ಹೇಳಿಕೆಯನ್ನು ಸಹಿಸಲಾರದ ಕೆಲವೊಂದಿಷ್ಟು ಜಾತಿವಾದಿಗಳ ಷಡ್ಯಂತ್ರ ಅವ್ರ ಮೇಲೆ ರೂಪಿಸಕತ್ತಾರ. ನಾ ಕೇಳ್ಕೊಳ್ಳೋದಿಷ್ಟೇ ಏನಪ್ಪಾ ಅಂತಂದ್ರೆ ತಿಮ್ಮಾಪುರ ಅವರ ಯಾವುದೇ ತಪ್ಪು ಮಾಡಿಲ್ಲ. ಅವ್ರ ಪರವಾಗಿ ಸಂಘಟನೆ ಇದೆ, ಸಮಾಜ ಇದೆ. ನಾ ಕೇಳೋದು ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯದ ಎಲ್ಲ ಪಕ್ಷದ ನಾಯಕರಿಗೆ ಹಾಗೂ ಸ್ವಪಕ್ಷದ ನಾಯಕರಿಗೆ ಕೇಳೋದು ಏನಪ್ಪಾ ಅಂದ್ರೆ ಇಂಥ ಒಂದು ವಿಷಯನ ಭಾಳ ಎಳೆದು ತರಬಾರ್ದಂತಂದು ವಿಷಯ ಮನವಿ ಮಾಡ್ಕೊಳ್ತೀನಿ. ಇದೇ ಅವ್ರಿಗೆ ಏನಪ್ಪಾ ಅಂತಂದ್ರೆ ನಾವು ಭ್ರಷ್ಟಾಚಾರವನ್ನು ಏನಪ್ಪಾ ಅಂತಂದ್ರೆ ಸಮರ್ಥಿಸ್ಕೊಳ್ಳೋದಿಲ್ಲ, ಆದ್ರೆ ಭ್ರಷ್ಟಾಚಾರ ಆಗ್ಲಾರ್ದಂಗೆ ನೋಡ್ಕೊಂತಂದ್ರೆ ವಿರೋಧ ಪಕ್ಷದವರು ಅದನ್ನ ಎಚ್ಚರಿಕೆಯಾಗಿ ನೀಡಬೇಕು ಹೊರತು ಅವ್ರಿಗೆ ಶಿಕ್ಷಣ ಕೊಟ್ಟಂತ ಆಗಬಾರ್ದು. ಅವ್ರೇನು ತಪ್ಪ ಮಾಡಿಲ್ಲ. ಅವ್ರು ಹೇಳ್ಬಿಟ್ಟ ನನ್ನ ಮೇಲೆ ಏನಾರ ಸಾಕ್ಷ್ಯಗಳಿದ್ದರೆ ಹೇಳಿ ನಾ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳ್ಯಾರ. ಇಲ್ಲದ ಸಲದ ಆರೋಪ ಮಾಡಿ ಒಬ್ಬ ವ್ಯಕ್ತಿಯನ್ನ ತೇಜೋವಧ ಮಾಡೋದು ರಾಜಕೀಯವಾಗಿ ಏನಪ್ಪಾ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡೋದು, ಟಿಪ್ಪಣಿ ಮಾಡೋದು ಸಹಜ. ಬಟ್ ಟೀಕೆ ಟಿಪ್ಪಣಿ ಮಾಡಿ ವಿರೋಧ ಪಕ್ಷದವರು ಮತ್ತು ಆಡಳಿತ ಪಕ್ಷದವರ ಮೇಲೆ ಟೀಕೆ ಟಿಪ್ಪಣಿ ಮಾಡಿ ರಾಜಕೀಯ ಮಾಡಿ, ಆದ್ರೆ ಅದೇ ಸರ್ಕಾರದ ಸಚಿವರಾದಂಥ ತಿಮ್ಮಾಪುರ ಸಾಹೇಬರ ಮೇಲೆ ವೈಯಕ್ತಿಕವಾಗಿ ತೇಜೋವಧ ಮಾಡೋದಾಗಲಿ ಬಹಳ ಸಮಾಜ ತೀವ್ರವಾಗಿ ಖಂಡನೆ ಮಾಡುತ್ತೆ ಅನ್ನೋದ್ರ ಜೊತೆ ಹೇಳ್ತಾ ಮುಂಬರುವಂಥ ದಿನಗಳಲ್ಲಿ ಸಮಾಜ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಾ ಸುಮಾರು ಇದೇ ರಾಜಕಾರಣಿಗಳು ನಾವು ಒಂದು ಪ್ರಶ್ನೆ ಕೇಳಕ್ಕೆ ಇಚ್ಛೆ ಮಾಡ್ತೀನಿ ಈ ವೇದಿಕೆ ಮುಖಾಂತರ. ಭ್ರಷ್ಟಾಚಾರಿಗಳು ಯಾರು ಇಲ್ಲ ಹೇಳ್ರಿ? ಯಾವ ರಾಜಕಾರಣಿಗಳು ಇವತ್ತು ಪ್ರಾಮಾಣಿಕವಾಗಿ ಅದಾರ? ಯಾವ ರಾಜಕಾರಣಿಗೆ ಇವತ್ತು ಪ್ರಾಮಾಣಿಕ ಅದರ? ತಾವೇ ಚುನಾವಣೆಯಲ್ಲಿ ಸಲ್ಲಿಸುವಂಥ ಅಫಿಡೇಟ್ನಲ್ಲಿ
ನಾನು ಇವತ್ತು 10 ಕೋಟಿ ನಂದು ಗಳಿಸಿನಿ ಅಂತ ಕೊಡ್ತಾರೆ. ಮುಂದಿನ ವರ್ಷದ 10ರಿಂದ 20 ಕೋಟಿ ಆಗಿರ್ತದೆ. ಹಂಗೆ ಅವ್ರು ಎಲ್ಲಿಂದ ಬರ್ತದೆ ದುಡ್ಡು? ಯಾವ ರಾಜಕಾರಣಿ ಬರ್ತಾರೆ? ಅವ್ರ ಮಕ್ಕಳು ಮೊಮ್ಮಕ್ಕಳ ಹೆಸರಲ್ಲೇ ಕೋಟ್ಯಾಧೀಶರಾಗಿರ್ತಾರೆ. ಕೋಟ್ಯಾಧೀಶ ಒಂದು ಕಾರ್ಡ್ ಕೊಟ್ಕೊಂಡಿರ್ತಾರೆ. ಅವ್ರಿಗೆ ಎಲ್ಲಿಂದ ಬರ್ತದೆ ದುಡ್ಡು? ಇದು ಯಾವಾಗಲೂ ಭ್ರಷ್ಟಾಚಾರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ಮೊದಲು ನೀವು ಸತ್ಯವಂತರಾಗಿರಿ. ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ಸತ್ಯವಂತರಾಗಿರ್ಬೇಕಂತ ಹೇಳ್ತಾರೆ. ಅದ್ರ ಜೊತೆಗೆ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂತ ನಮ್ಮ ಹಿರಿಯರಾದ ಸಿದ್ದಪ್ಪನ ಮಾತಾಡೋರು ಒಂದೆರಡು ಮಾತಾಡ್ಬೇಕಾಗಿ ವಿನಂತಿಸ್ಕೊಳ್ತೇವೆ. ಇದು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಅಬಕಾರಿ ಖಾತೆ ಸಚಿವರಾದಂಥ ಅರವಿಂದ್ ತಿಮ್ಮಾಪುರ್ ಸಾಹೇಬರಿಗೆ ಏನು ಇವತ್ತಿನ ದಿನದಲ್ಲಿ BJPಯವರು ಏನು ಅವರು ಸುಳ್ಳು ಆರೋಪ ಮಾಡಕುತ್ತಾರ. ಇದು 100% ಸುಳ್ಳು, 101 ಸುಳ್ಳಿದೆ. ಆದರೆ ಇವರಲ್ಲಿ ಸತ್ಯ ಅನ್ನೋದು ಯಾವುದೂ ಇವರಲ್ಲಿ ಇಟ್ಕೊಂಡು ಎಂದು ಇವರು ರಾಜೀನಾಮೆ ಕೇಳ್ತಿದ್ದಿಲ್ಲ. ಇವರು ಅಲ್ಲಿ ಸತ್ಯ ಅನ್ನೋದೇ ಇಲ್ಲ. ಸತ್ಯ ಅನ್ನೋದು ಇರಲಾರ್ದೆ ಸುಮ್ಮನೆ ಒಬ್ಬ ದಲಿತ ನಾಯಕ ಅಂತೇಳಿ ಅವ್ರ ಮ್ಯಾಗ ಗೂಬೆ ಕುಂದಿರಿಸಿ ಅವ್ರ ಬೆಳವಣಿಗೆ ಸಹಿಸಲಾರದೆ ಅವ್ರ ಮ್ಯಾಗ ಸುಮ್ಮನೆ ಕಳಂಕ ಓಡಿಸ್ಬೇಕಂತೇಳಿ ಇದು ಸಂಚು ಉಳಿಸೆಂದು ಈ ವಿರೋಧ ಪಕ್ಷ ನಾಯಕರು ಮಾಡಕುತ್ತಾರ. ತಮ್ಮಲ್ಲಿ ಸಾಕ್ಷಿ ಆಧಾರಗಳನ್ನು ಇದ್ದರೆ ಮಾತ್ರ ಮಾಡಬೇಕು. ತಮ್ಮಲ್ಲಿ ಸಾಕ್ಷಿ ಆಧಾರಗಳನ್ನೇ ಇಲ್ಲ. ಇರ್ಲಾರ್ದೇ ಒಬ್ಬ ದಲಿತ ನಾಯಕನೇ ಈ ಥರ ಬಿಂಬಿಸೋದು ಇದು ಸರಿ ಕಾಣಲ್ಲ. ಅವರು ಜನಪರವಾಗಿ ಇದ್ದಾರೆ. ಅವರ ರಾಜ್ಯದ ಎಲ್ಲ ಅಭಿವೃದ್ಧಿ ಮಾಡೋಂಥ ಸಚಿವರಿದ್ದಾರೆ, ಶಾಸಕರಿದ್ದಾರೆ. ಅರವಿಂದ್ ತಿಮ್ಮಾಪುರ್ ಸಾಹೇಬರಿಗೆ ಇದರಲ್ಲಿ ಯಾವುದೇ ತಪ್ಪುಗಳನ್ನು ಮಾಡಿಲ್ಲ. ಅವರು ಈಗಲ್ಲ, ನಿನ್ನೆಲ್ಲ, ಮೊನ್ನೆಲ್ಲ ಅವರು 30-35 ವರ್ಷದಿಂದ ಈ ರಾಜಕೀಯ ಅನುಭವ ಅವರು ಇದ್ದಾರದಾರ. ಮತ್ತು ಅವರು ಇವು ನಾಲ್ಕು ಬೇರೆ ಅವರು ಶಾಸಕರು ಮತ್ತು 3 ಬೇರೆ ಸಚಿವರು ಆಗಿ ಅನುಭವಿಸ್ತಾ ಅವ್ರು ಯಾವುದೋ ಆರೋಪ ಅವ್ರ ಮ್ಯಾಗ ವಿರೋಧ ಪಕ್ಷದ ಕಟ್ಟಕ್ಕೆ ಸಾಧ್ಯ ಇಲ್ಲ. ಅವರಲ್ಲಿ ಯಾವುದೂ ಪ್ರೂಫ್ ಇಲ್ಲ. ಇದನ್ನೇ ಅವರು ಸುಳ್ಳು ಕಟ್ಟಿಗೆಂತ ಹೋದರೆ BJPಯವರು ಇದು ಮುಂದಿನ ದಿನಮಾನಗಳಲ್ಲಿ ನಮ್ಮ ಕರ್ನಾಟಕ ಆದಂಥ ಇಡೀ ನಮ್ಮ ದಲಿತ ಕುಟುಂಬದವರು ಎಲ್ಲರೂ ಸೇರಿ ನಾವು ಬೀದಿಗಿಳಿದು ವಿರೋಧ ಪಕ್ಷದ ಮ್ಯಾಗ ನಾವು ಹೋರಾಟ ಮಾಡಬೇಕಾಗುತ್ತಾ. ಸತ್ಯವನ್ನು ಇಟ್ಕೊಂಡು ನೀವು ಸತ್ಯವನ್ನು ತಿಳಿಸಿ, ಅದಕ್ಕೆ ನಾವು ಒಪ್ತೀವಿ. ಸುಮ್ಮನೆ ಒಬ್ಬ ದಲಿತ ನಾಯಕನ ಮ್ಯಾಗ ಏನಾರು ಸುಮ್ಮನೆ ಸುಳ್ಳು ಆರೋಪಗಳನ್ನು ಹೊರಿಸೋದು ನಮಗಿದು ಸರಿ ಕಾಣಲ್ಲ. ನಿಮ್ಮಲ್ಲಿ ಸುಳ್ಳ ನಿಮ್ಮ ಮನೆ ದೇವರು BJPಯವ್ರದ್ದು ಸುಳ್ಳೇ ಮನೆ ದೇವರು ಅಂತೇಳಿ ನಿಮ್ಗೆ ಪಟ್ಟ ಕಟ್ಟಿಬಿಟ್ರ ಈ ರಾಜ್ಯದ ಜನ. ಹೀಗಾಗಿ ನೀವು ಅಧಿಕಾರದಿಂದ ವಂಚಿತರಾಗಿರಿ. ನೀವು ನೀವು ಏನು ಮಾಡಿದ್ರು ನಿಮ್ಮ ಜನ, ಈ ರಾಜ್ಯದ ಜನ ಮೆಚ್ಚಂಗಿಲ್ಲ. ಈ ಮುಂದೆ ಇದು ಸುಳ್ಳು ಕಟ್ಟಕ್ಕೆ ಹೋಗ್ಬೇಡ್ರಿ. ಇದನ್ನೇನಾರ ಮಾಡಿದರೆ ಆದ್ರೆ ನಮ್ಮ ಅರವಿಂದ್ ತಿಮ್ಮಾಪುರ್ ಸಾಹೇಬರು ಇಲ್ಲಿಗೆ ನಿಲ್ಲಿಸ್ಬೇಕು. ನೀವು ನಿಲ್ಲಿಸಲಿಲ್ಲ ಅಂದರೆ ನಾವು ಮುಂದೆ ಬರೋಂಥ ದಿನಮಾನ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಇದು ಎಚ್ಚರಿಕೆ ಕೊಡೋಕ್ಕೆ ಬಯಸ್ತೀವಿ. ನಮ್ಮ ಜಿಲ್ಲೆಯ ಮಂತ್ರಿಗಳಾದಂಥ ಅರವಿಂದ್ ತಿಮ್ಮಾಪುರ್ ಸಾಹೇಬರ ಬಗ್ಗೆ ಆರೋಪ ಬಂದಿದ್ದು ಸತ್ಯಕ್ಕೆ ದೂರವಾದ ವಿಷಯದ ರಾಜಕೀಯ. ಯಾಕಂದ್ರೆ ಸಾಕಷ್ಟು ಅನುಭವಗಳ ರಾಜಕಾರಣಿ, ಉತ್ಸಂಗ ರಾಜಕಾರಣಿ, ಸದಾ ಅಭಿವೃದ್ಧಿ ಪರವಾಗಿ ಇರುವಂಥ ರಾಜಕಾರಣಿ. ಇವರಿಗೆ ಏನೇ ಆರೋಪಗಳಿಗೂ ಕೂಡ ಸತ್ಯಕ್ಕೆ ದೂರವಾದ ವಿಷಯಗಳು. ಆದ್ದರಿಂದ ಅವರು ಹಿರಿಯ ಅಭಿಮಾನಿಗಳು ಸಾಕುತ್ತಿದ್ದಾರೆ. ಪಕ್ಷದ ಜೊತೆಗೆ ಪಕ್ಷಾತೀತರು ಕೂಡ ಅವರು ಅಭಿಮಾನಿದ್ದಾರೆ. ನಾವು ಪಕ್ಷಾತೀತವಾಗಿ ಬಂದಿದ್ದೀವಿ. ಪಕ್ಷದ ಪರವಾಗಿ ಅಂತಲ್ಲ, ಅವ್ರ ಅಭಿಮಾನಿಯೇ ಬಂದು ನಾವು. ಅದಕ್ಕೋಸ್ಕರ ಅವ್ರಿಗೆ ಮೇಲೆ ಬಂದಂಥ ಆರೋಪಗಳೆಲ್ಲ ಸುಳ್ಳು. ಯಾವುದೇ ಕಾರಣಕ್ಕೂ ಇದನ್ನು ನಾವು ಸಹಿಸುವುದಿಲ್ಲ. ಅವ್ರ ಅಭಿಮಾನಿಗಳು ಸಹಿತ ಸರ್ ಎಲ್ಲ ರಿಪೀಟ್ ನೋಡ್ರಿ, ಮುಂದೆ ನೋಡಿ ಸರ್, ಇತ್ತ ನೋಡ್ರಿ ಇಟ್ಟೆ ಮುಂದೆ ನೋಡಿ ಸರ್. ತಡ್ರಿ, ಫೋಟೋ ಸೇರ್ಕೊಂಡು ನಾನು ಫೋಟೋ ಸೇರ್ಕೊಳ್ತೆ. ನಾಲ್ಕು ತಾಲೂಕು ಬರಲಿಲ್ಲ ಇದು ತೋಟ